ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತಶ್ಚಿಕೇಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶರತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು, ಶ್ರಾವಣ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರ್ತಕ್ಕಂಥದ್ದು ಏಕಾದಶಿ ತಿಥಿ, ಆರ್ದ್ರ ನಕ್ಷತ್ರ. ಈ ದಿವಸ ಮಂಗಳವಾರ, ಕೊನೆಯ ಶ್ರಾವಣ ಮಾಸದ ಕೊನೆಯ ಮಂಗಳವಾರ, ಮಂಗಳಗೌರಿ ಆಚರಣೆಗೆ ಸಮಾಪ್ತಿ ಬರತಕ್ಕಂಥ ಒಂದು ದಿವಸ. ಅದನ್ನು 5 ವರ್ಷ ಮಾಡಬೇಕು ಹೊಸದಾಗಿ ಪ್ರಾರಂಭ ಮಾಡಿದ್ರೆ. ಅಂತೂ ಶ್ರಾವಣ ಮಾಸದಲ್ಲಿ ಈ ಒಂದು ಮಂಗಳವಾರದ ಅಂದರೆ ಏನು ಮಂಗಳವಾರ ಮಾಡ್ತೀವೋ ಅದು ಈ ದಿವಸ ಕೊನೆಯಾಗುತ್ತೆ. ಈ ದಿವಸ ಆರ್ದ್ರ ನಕ್ಷತ್ರ ಬೇರೆ ಬಂದಿದೆ. ಹೀಗಾಗಿ ಈ ಮಂಗಳವಾರ ಆರ್ದ್ರ ಸೇರಿದಾಗ ಶಿವಶಕ್ತಿಯರ ಒಂದು ಸಂಯುಕ್ತತೆಯನ್ನು ಸೂಚಿಸುತ್ತೆ. ಹೀಗಾಗಿ ಶಿವಶಕ್ತ್ಯಾಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತುಂ ನ ಚೇದೇವಂ ದೇವೋ ನ ಖಲು ಕುಶಲಸ್ಪಂದಿತುಮಪಿ ಅತಸ್ತ್ವಾಂ ಆರಾಧ್ಯಾಂ ಹರಿಹರ ವಿರಂಚಾದಿಭಿರಪಿ. ಯಾವ ಈ ಮಂತ್ರ ಇದೆಯೋ ಇದನ್ನು ಹೇಳ್ಕೊಳ್ಳೋದ್ರಿಂದ ಹರಿಹರರ ಶಿವಶಕ್ತಿಯರ ಕೃಪೆಯಾಗುತ್ತೆ. ತನ್ಮೂಲಕ ಮನೆಯಲ್ಲಿ ಒಂದು ಮಂಗಳ ವಾತಾವರಣ ನೆಲೆಯಾಗುತ್ತೆ. ದಾಂಪತ್ಯದಲ್ಲಿ ಅನುರಾಗ ಸಿದ್ಧಿಯಾಗುತ್ತೆ. ಮುಖ್ಯವಾಗಿ ಮಂಗಳಗೌರಿ ಆಚರಣೆ ಮಾಡ್ತಕ್ಕಂಥದ್ದು ಅದೇ ಕಾರಣಕ್ಕೇ ಅಲ್ವಾ. ಯಾವುದೇ ಕಾರಣಕ್ಕೆ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರಬಾರ್ದು. ಯಾವಾಗ ಭಿನ್ನಾಭಿಪ್ರಾಯ ಬರುತ್ತೋ ಆ ಸಂದರ್ಭದಲ್ಲಿ ಅದು ಕಾನೂನಾತ್ಮಕವಾಗಿಯೇ ತಗೋಬೇಕು ಅಂತ ಡಿವೋರ್ಸ್ ಅಂತಲ್ಲ, ಮನಸ್ಸಿನ ಬಿರುಕೇ ದೊಡ್ಡ ಡಿವೋರ್ಸ್ ಆಗಿರ್ತದೆ. ಹೀಗಾಗಿ ಅದು ಮಾನಸಿಕವಾಗಿ ಕೂಡ ಅದು ಬಿರುಕಾಗದೇ ಇರಲಿ. ಆ ಪ್ರೇಮ ಭಿತ್ತಿಯಲ್ಲಿ, ಆ ಗೋಡೆಯ ಮೇಲೆ ಇದು ಚಿತ್ತಾಗದೇ ಇರಲಿ ಭಾವನೆಗಳು ಅಂತಕ್ಕಂಥ ಕಾರಣಕ್ಕೆ ಈ ಶಿವಶಕ್ತಿಯರ ಆರಾಧನೆಯನ್ನು ಮಾಡಬೇಕು. ಅದೇ ಆ ಮಂಗಳಗೌರಿಯ ಉದ್ದೇಶವೂ ಆಗಿದೆ. ವಿವಾಹದ ಸಂದರ್ಭದಲ್ಲೂ ಕೂಡ ಗೌರಿ ಪೂಜೆಯನ್ನು ಮೊದಲು ಆಚರಣೆ ಮಾಡಿಕೊಂಡು ಆಕೆ ಬರ್ತಾಳೆ ಹಸೆಮಣೆಗೆ ಬರುವ ಸಂದರ್ಭದಲ್ಲಿ. ಹೀಗಾಗಿ ಗೌರಿ ಸುಮಂಗಲತೆಯನ್ನು ತಂದು ಕೊಡ್ತಕ್ಕಂಥವಳು, ಆ ಮನಸ್ಸಿನ ಒಂದು ಭಾವನೆಯ ಸಮೃದ್ಧಿಯನ್ನು ಮಾಡ್ತಕ್ಕಂಥವಳು, ಪ್ರೇಮ ಭಾವವನ್ನು ಸಮೃದ್ಧಗೊಳಿಸ್ತಕ್ಕಂಥವಳು. ಅವಳು ಆದಿ ದಂಪತಿ. ಮೊದಲು ಪರಶಿವನಿಗಾಗಿ ಅತ್ಯಂತ ಉತ್ಕಟವಾದ ತಪಸ್ಸನ್ನು ಮಾಡಿದಂಥವಳು. ಕಾಡಿನಲ್ಲಿ ಆಕೆ ಮಾಡಿದಂಥ ತಪಸ್ಸಿನ ಕಾಠಿಣ್ಯ ಎಷ್ಟು ಅಂತಕ್ಕಂಥದ್ದು ನಾವು ನೋಡ್ತೀವಿ. ಕುಮಾರ ಸಂಭವದಲ್ಲಿ ಕಾಳಿದಾಸನ ಅದ್ಭುತವಾದ ವರ್ಣನೆ ಇದೆ. ಯಾವ್ಯಾವ ರೀತಿಯ ತಪಸ್ಸನ್ನು ಮಾಡಿದ್ಲು ಅಂತ ನಾವು ಕಾಣ್ತೀವಿ. ಪುರಾಣಗಳಲ್ಲೂ ಈ ಕಥೆಯನ್ನು ಕಾಣ್ತೀವಿ. ಆದರೆ ಗೊತ್ತಿದೆ ಆಕೆಗೆ ಆ ಪ್ರೀತಿಯ ಆ ಪರ್ವತ ಶಿಖರ, ಆ ಸ್ಥಾನದ ಏನು ಅದರ ಮೌಲ್ಯ ಏನು ಅನ್ನೋದು ಚೆನ್ನಾಗಿ ಅರ್ಥ ಆಗಿದೆ. ಅಂಥ ಆಕೆಯನ್ನು ಪೂಜೆ ಮಾಡೋದ್ರಿಂದ ನಮ್ಮ ಮನಸ್ಸಿಗೂ ಆ ಭಾವನೆ ಬರುತ್ತೆ. ಅವಳ ಅನುಗ್ರಹದಿಂದಾಗಿ ನಮ್ಮಲ್ಲಿ ಆ ಪ್ರೇಮದಲ್ಲಿ, ಪ್ರೀತಿಯಲ್ಲಿ ದೋಷವಾಗೋದಿಲ್ಲ, ರಾಡಿ ಆಗೋದಿಲ್ಲ. ದಾಂಪತ್ಯ ಅನುರಾಗ ಅದು ಹಾಲು ಜೇನಿನ ಹಾಗಿರ್ತದೆ ಅನ್ನೋದನ್ನು ಸೂಚಿಸುತ್ತೆ. ಹೀಗಾಗಿ ಎಲ್ಲರೂ ಇದನ್ನು ಆಚರಣೆ ಮಾಡಬಹುದು. ಮಂಗಳಗೌರಿಯನ್ನು ಆಚರಣೆ ಮಾಡೋದ್ರಿಂದ ಈ ದಿವಸ ಶಿವಶಕ್ತಿಯರ ಆರಾಧನೆ ಮಾಡೋದ್ರಿಂದ ಬಹಳ ಮುಖ್ಯವಾಗಿ ಒಳ್ಳೆಯ ಫಲವನ್ನು ಕಾಣಬಹುದು. ಮಾಡಿ. ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಮೇಘನಾ ಅವರು ಮೈಸೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 8/7/2025, ಸಮಯ 3:44 ಮಧ್ಯಾಹ್ನ. ಪ್ರಶ್ನೆ: ಯಾವ ಹೆಸರಿಡಬೇಕು ತಿಳಿಸಿ ಅಂತ ಕೇಳಿದ್ದಾರೆ. ಜೊತೆಗೆ ರಾಶಿ ನಕ್ಷತ್ರದ ಬಗ್ಗೆ ತಿಳಿಸಿ, ಆರೋಗ್ಯ ಹೇಗಿದೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಮೇಘನಾ ಅವರು ಸಂದೇಶ ಕಳಿಸಿದ್ದಾರೆ, ಮಗು ಬಗ್ಗೆ ಕೇಳಿದ್ದಾರೆ ಪ್ರಶ್ನೆ ಅಲ್ವಾ. ಜಾತಕ ನೋಡೋಣ. ನೋಡಿ, ಈ ಜಾತಕವನ್ನು ಪರಿಶೀಲಿಸಿದರೆ ಇದು ಜ್ಯೇಷ್ಠ ನಕ್ಷತ್ರ. ಜ್ಯೇಷ್ಠ ನಕ್ಷತ್ರದ 3ನೇ ಪಾದ ಸೂಚಿಸ್ತಾ ಇದೆ. ಜ್ಯೇಷ್ಠ ನಕ್ಷತ್ರದ 3ನೇ ಪಾದ. ನೋ ಯ ಈ ಯು ಜ್ಯೇಷ್ಠ ಅಂತ ಅಲ್ಲಿ ವಿವರಣೆ ಮಾಡ್ತಾರೆ. ಈ ಜ್ಯೇಷ್ಠ ನಕ್ಷತ್ರಕ್ಕೆ 4 ಪಾದಗಳಿರುತ್ತೆ. ನೋ ಯ ಈ ಅಂತಕ್ಕಂಥ ಅಕ್ಷರದಿಂದ ಬರ್ತದೆ ಅಂತ. ಅದು ಹೆಸರು ಯಾವುದಾದ್ರು ಇಡಬಹುದು. ಯ ವೈ ಅನ್ನೋ ಅಕ್ಷರದಿಂದ ಇಡಬಹುದು ತಾವು.
ಇನ್ನು ಜಾತಕದ ಬಲ ಹೇಗಿದೆ ಅಂತಂದರೆ ಲಗ್ನಾಧಿಪತಿ ಕರ್ಮಸ್ಥಾನದಲ್ಲಿದ್ದಾನೆ, ಅದು ಒಳ್ಳೆಯದು. ದಶಮ ಅಂಗಾರಕ ಅಂದರೆ ದಿಗ್ಬಲ ಇರ್ತದೆ ಅಲ್ಲಿ. ಹೀಗಾಗಿ 10ನೇ ಮನೆಯಲ್ಲಿ ಕುಜ ಇರತಕ್ಕಂಥದ್ದು ಬಹಳ ಒಳ್ಳೆಯದು. ಶುಕ್ರ ವಸ್ತುತಃ ಒಂದು ಶುಭಗ್ರಹ ಲಗ್ನವನ್ನು ನೋಡಿದ್ರೆ, ಶುಭಗ್ರಹದ ವೀಕ್ಷಣೆ ಇದ್ದರೆ ಲಗ್ನಕ್ಕೆ ಅದು ತುಂಬ ಬಲವನ್ನು ಸೂಚಿಸುತ್ತೆ. ಅಂತಹ ಶುಕ್ರನ ಬಲ ಇದೆ. ಮತ್ತು ಬಹಳ ಮುಖ್ಯವಾಗಿ ಈ ಚಂದ್ರ ಲಗ್ನದಲ್ಲಿರ್ತಕ್ಕಂಥದ್ದು ಪಕ್ಷದ ಬಲ ಚೆನ್ನಾಗಿರ್ತಕ್ಕಂಥದ್ದು. ಪಕ್ಷೋದ್ಭವ ಅವನು ನೀಚ ಸ್ಥಾನದಲ್ಲಿದ್ದಾನೆ ಚಂದ್ರ, ವೃಶ್ಚಿಕ ರಾಶಿ ಚಂದ್ರನ ನೀಚ ಸ್ಥಾನ ಅಂತ. ಆದರೆ ಪಕ್ಷದ ಬಲ ತುಂಬ ಚೆನ್ನಾಗಿದೆ. ಹೀಗಾಗಿ ಬಲ ಇದೆ ಅಂತ, ಹೀಗಾಗಿ ಆತಂಕ ಬೇಡ, ಚೆನ್ನಾಗಿದೆ. ಪ್ರಸ್ತುತ ಬುಧದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ರಾಹುವಿನ ಭಕ್ತಿ ನಡೀತಾ ಇದೆ, ತೊಂದರೆ ಇಲ್ಲ, ಯಾವುದೇ ಬಾಧೆ ಇಲ್ಲ. ಸಾಧ್ಯವಾದರೆ ಒಂದು ಬುಧಗ್ರಹ ಶಾಂತಿ ಮಾಡಿಸೋದು, ಅಷ್ಟಮಾಧಿಪತಿ ಕಾಲ ನಡೀತಾ ಇದೆ. ಈ ಕಾರಣದಿಂದಾಗಿ ದುಸ್ಥಾನದ ಅಧಿಪತಿಯ ಕಾಲದಲ್ಲಿ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಆ ಶಾಂತಿಯನ್ನು ಮಾಡಿಸ್ಬೇಕು ಅನ್ನೋದನ್ನು ಈ ಜಾತಕ ನಿರೀಕ್ಷೆ ಮಾಡುತ್ತೆ. ಬುಧ ಶಾಂತಿ ಒಂದು ಮಾಡಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ರಾಜು ಅವರು ಕೊಪ್ಪಳದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 10/4/1987, ಸಮಯ 5:30 ಬೆಳಗ್ಗೆ. ಅವರ ಪ್ರಶ್ನೆ, ಆರೋಗ್ಯ ಸಮಸ್ಯೆ ಇದೆ, ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ರಾಜು ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ಇದು ಮೀನ ಲಗ್ನ. ಲಗ್ನದ ಅಧಿಪತಿ ಗುರು ರವಿ ಯುಕ್ತನಾಗಿದ್ದಾನೆ. ಮೌಢ್ಯತೆ ಇದೆಯಾ ಅಂತಂದರೆ ಮೌಢ್ಯತೆ ಇದೆ, ಮೌಢ್ಯನಾಗಿದ್ದಾನೆ ಗುರು. ಪ್ರಸ್ತುತ ಈಗ ಚಂದ್ರದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಶುಕ್ರನ ಒಂದು ಭುಕ್ತಿ ನಡೀತಾ ಇದೆ. ಶುಕ್ರ ಜಾತಕದಲ್ಲಿ ವ್ಯಯಸ್ಥಾನದಲ್ಲಿದ್ದಾನೆ. ನೋಡಿ, ಅವನು ಅಷ್ಟಮಾಧಿಪತಿ, ಆರೋಗ್ಯ ಸಮಸ್ಯೆ ಇದೆ ಇವರೇ. ಅಷ್ಟಮ ಆಯುಷ್ಯದ ಅಧಿಪತಿ ವ್ಯಯದಲ್ಲಿದ್ದು ಅವನ ಕಾಲ ನಡೆಯುವಾಗ ಸ್ವಲ್ಪ ತೀವ್ರವಾದ ಆರೋಗ್ಯ ವ್ಯತ್ಯಾಸ ಆಗ್ತಕ್ಕಂಥ ಸಾಧ್ಯತೆ ಇದೆ. ಹೀಗಾಗಿ ಶುಕ್ರಗ್ರಹ ಶಾಂತಿ ದಯವಿಟ್ಟು ಮಾಡಿಸಿ. ದುರ್ಗಾ ಕವಚ ಪಾರಾಯಣವನ್ನು ಪ್ರತಿ ದಿವಸ ಮಾಡಿ. ದುರ್ಗಾ ದೀಪ ನಮಸ್ಕಾರ ಅಂತಕ್ಕಂಥದ್ದು ಒಂದಿದೆ, ದಯವಿಟ್ಟು ಅದನ್ನು ಒಂದು ಮಾಡಿಸಿ. ಇವಿಷ್ಟು ಬೇಕು ಆರೋಗ್ಯ ಬಲಕ್ಕಾಗಿ. ಇದಿಷ್ಟು ಮಾಡಿಸಿದ್ರೆ ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಕೆ ಆಗ್ತದೆ. ನಾವು ತಗೊಳ್ಳೋ ಮಾತ್ರೆಯ ಇತ್ಯಾದಿ ಯಾವ ಟ್ರೀಟ್ಮೆಂಟ್ ನಮಗೆ ಸಹಾಯಕರವೇ ಆಗುತ್ತೆ. ಆ ಔಷಧಿಯಲ್ಲಿ ಈ ಆರಾಧನೆಯಿಂದ ಒಂದು ಸಂಜೀವಿನಿ ಶಕ್ತಿ ಬಂದು ಸೇರುತ್ತೆ. ಆ ಭಗವದ್ ಅನುಗ್ರಹದಿಂದ ಏನೂ ಆಗುತ್ತೆ. ಹೀಗಾಗಿ ಈ ಒಂದು ಶಾಂತಿ ಖಂಡಿತ ಮಾಡಿಸಿ. ಇದರಿಂದ ನಿಮಗೆ ಅನುಕೂಲವೇ ಆಗುತ್ತೆ, ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ಗಾಬರಿ ಮಾಡ್ಕೋಬೇಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಸ್ನೇಹ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 6/2/2002, ಸಮಯ 7:20 ಬೆಳಗ್ಗೆ. ಅವರ ಪ್ರಶ್ನೆ, ಆರೋಗ್ಯ ಸಮಸ್ಯೆ ಇದೆ, ಕೆಲಸನೂ ಸಿಗ್ತಾ ಇಲ್ಲ, ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಸ್ನೇಹ ಅವರ ಪ್ರಶ್ನೆ ಅವರು ಆರೋಗ್ಯ ಮತ್ತು ಕೆಲಸದ ಬಗ್ಗೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮಗೀಗ ಬುಧ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಭುಕ್ತಿ ನಡೀತಾ ಇದೆ. ಕಾಲವನ್ನು ನೋಡಿಬಿಟ್ಟೆ ಮೊದಲು, ಕಾರಣ ಆರೋಗ್ಯ ಹೇಗಿದೆ ಅಂತ ನೋಡಿಕೊಳ್ಳಿಕ್ಕೆ. ಹೀಗಾಗಿ ಪ್ರಸ್ತುತ ಕಾಲದಲ್ಲಿ ಏನು ಬುಧ ವ್ಯಯದಲ್ಲಿದ್ದಾನೆ, ನಿಮಗೆ ದಶಾನಾಥ ವ್ಯಯದಲ್ಲಿದ್ದಾನೆ. ಅವನೇ ನಿಮಗೆ ಅಷ್ಟಮಾಧಿಪತಿ. ನೀವು ಕೂಡ ಒಂದು ಬುಧ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಬುಧ ಶಾಂತಿ ಒಂದು ಧನ್ವಂತರಿ ಹವನ, ಇದು ತುಂಬ ಒಳ್ಳೆಯದು. ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ದಯವಿಟ್ಟು ಮಾಡಿಸಿ. ಇನ್ನು ವೃತ್ತಿಗೆ ಸಂಬಂಧಿಸಿದ ಹಾಗೆ ನಿಮಗೆ ಅನುಕೂಲದ ವಾತಾವರಣ ಉಂಟಾಗುತ್ತೆ, ಯೋಚನೆ ಬೇಡ. ಡಿಸೆಂಬರ್ ನಂತರದಲ್ಲಿ, ಅದರಲ್ಲೂ 2025 ಮೇ ನಂತರದಲ್ಲಿ ನಿಮಗೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಈಗ ಡಿಸೆಂಬರಿಂದಲೇ ತುಂಬ ಚೆನ್ನಾಗಿದೆ. ವೃತ್ತಿಗೆ ಒಳ್ಳೆಯ ಕಾಲ ಡಿಸೆಂಬರ್ ನಂತರ, ಕೆಲಸ ಸಿಗುತ್ತೆ, ಯೋಚನೆ ಮಾಡೋದು ಬೇಡ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ರಮೇಶ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 12/1/2000, ಸಮಯ 6 ಬೆಳಗ್ಗೆ. ಅವರ ಪ್ರಶ್ನೆ, ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ರಮೇಶ್ ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ಕೇಳಿದ್ದಾರೆ, ನೋಡೋಣ. ನೋಡಿ, ತಮ್ಮದು ಧನುರ್ಲಗ್ನ, ಲಗ್ನದಿಂದ ಪಂಚಮದಲ್ಲಿ ಗುರು ಶನಿಯರಿದ್ದಾರೆ. ಗೊಂದಲತೆ ಇರ್ತದೆ. ಗುರು ಶನಿಯರ ಯುತಿಯಲ್ಲಿ ನಿಮಗೆ ಸಾಮಾನ್ಯವಾಗಿ ಗುರುವಿನ ಸ್ಥಿತಿ ಒಳ್ಳೆಯದು. ಹೀಗಾಗಿ ನೀವು ಸ್ವಲ್ಪ ಪ್ರಯತ್ನ ಪಟ್ಟರೆ ಆಗುತ್ತೆ. ಆಂಜನೇಯನ ಪ್ರಾರ್ಥನೆ ಮಾಡಿ. ಪ್ರತಿ ಶನಿವಾರ ಆಂಜನೇಯ ಸನ್ನಿಧಾನಕ್ಕೆ ಹೋಗಿ ಒಂದು ಪ್ರಾರ್ಥನೆ ಸೇವೆ ಸಲ್ಲಿಸಿ, ಅದರಿಂದ ಬಲ ಬರುತ್ತೆ, ಆತಂಕ ಬೇಡ. ಈಗ ಗುರುಭುಕ್ತಿಯೇ ನಡೀತಾ ಇದೆ. ಹೀಗಾಗಿ ಆಂಜನೇಯನ ಪ್ರಾರ್ಥನೆ ಒಂದೇ ಹೈಯರ್ ಸ್ಟಡೀಸ್ ಮಾಡಲಿಕ್ಕೆ ಖಂಡಿತ ಅವಕಾಶ ಅಂತೂ ಇದೆ. ನೀವು ಪ್ರಯತ್ನ ಮಾಡಬಹುದು. ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಆಂಜನೇಯನ ಅನುಗ್ರಹ ಬೇಕು. ಹೀಗಾಗಿ ತಪ್ಪದೇ ಆಂಜನೇಯನ ಸೇವೆ ಮಾಡ್ತಾ ಬನ್ನಿ. ಏನು ಮಾಡೋದಪ್ಪ ಅಂತಂದರೆ, ಆಂಜನೇಯ ಸನ್ನಿಧಾನಕ್ಕೆ ಹೋಗಿ ಸಿಂಧೂರ ಅಲಂಕಾರ ಮಾಡಿಸ್ತಕ್ಕಂಥದ್ದು, ಎಲೆಯ ಹಾರದ ಸೇವೆಯನ್ನು ಮಾಡ್ತಕ್ಕಂಥದ್ದಾಗಬಹುದು, ಪಂಚಾಮೃತ ಸೇವೆ ಯಾವುದೂ ಆಗುತ್ತೆ. ಅಂತೂ ಆಂಜನೇಯ ಸೇವೆ ನೀವು ಏನು ಮಾಡಿದ್ರೂ ಆಗುತ್ತೆ. ಅಲ್ಲಿ ಹೋಗಿ ಮಾಡಿಸಿ, ಅನುಕೂಲ ಆಗುತ್ತೆ.
ಸರಿ ಶಾಸ್ತ್ರಿಗಳೇ, ಇನ್ನು ಗೋಪಾಲ ಅವರು ಮೈಸೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 22/5/2009, ಸಮಯ 6 ಗಂಟೆ ಸಂಜೆ. ಅವರ ಪ್ರಶ್ನೆ ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಗೋಪಾಲ್ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಲ್ವಾ? ಜಾತಕ ನೋಡೋಣ. ನೋಡಿ, ಇದು ತುಲಾ ಲಗ್ನವಾಗಿದೆ. ಲಗ್ನಾಧಿಪತಿ ಷಷ್ಠದಲ್ಲಿ 6ನೇ ಮನೆ ದುಸ್ಥಾನದಲ್ಲಿದ್ದಾನೆ. ಪ್ರಸ್ತುತ ಈಗ ಶುಕ್ರ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಈಗ ಶನೈಶ್ಚರನ ಕಾಲ ನಡೀತಾ ಇದೆ. ಶನೈಶ್ಚರ ಲಾಭಸ್ಥಾನದಲ್ಲಿ ಶತ್ರು ಕ್ಷೇತ್ರದಲ್ಲಿದ್ದಾನೆ, ಸ್ವಲ್ಪ ವೀಕ್ ಇದೆ. ಆರೋಗ್ಯದ ದೃಷ್ಟಿಯಿಂದ ಶನೈಶ್ಚರನಿಗೆ ರುದ್ರಾಭಿಷೇಕ ಮಾಡಿಸಿ ಪ್ರತಿ ಶನಿವಾರ 8 ಶನಿವಾರ ಮಾಡಿಸಿ, ಆರೋಗ್ಯದಲ್ಲಿ ಬಲ ಬರುತ್ತೆ. ಇನ್ನು ಶಿಕ್ಷಣಕ್ಕೆ ಸಂಬಂಧಿಸಿದ ಹಾಗೆ ಚೆನ್ನಾಗಿದೆ. ಪಂಚಮ ಸ್ಥಾನದಲ್ಲಿ ಗುರು ಇರತಕ್ಕಂಥ ತುಂಬ ಒಳ್ಳೆಯದು. ಪಂಚಮಾಧಿಪತಿ ಲಾಭದಲ್ಲೂ ಬಿದ್ದಾನೆ, ಅದು ಒಳ್ಳೆಯದೇ. ಹೀಗಾಗಿ ಅನುಕೂಲ ಆಗುತ್ತೆ. ಶಿಕ್ಷಣಕ್ಕೆ ತೊಂದರೆ ಆಗೋದಿಲ್ಲ. ಸ್ವಲ್ಪ ಪ್ರಯತ್ನ ಜಾಸ್ತಿ ಬೇಕು. ಗುರು ಸನ್ನಿಧಾನಕ್ಕೆ ಹತ್ತಿರದಲ್ಲಿ ಯಾವುದಾದ್ರು ಗುರು ಸನ್ನಿಧಾನ ಇದ್ದರೆ ಪ್ರತಿ ಗುರುವಾರ ಸ್ವಲ್ಪ ಬೆಲ್ಲ, ಕಡಲೆ ಹಾಗೂ ಬೆಲ್ಲ ಸಮರ್ಪಣೆ ಮಾಡಿದ್ರೆ ತುಂಬ ಉತ್ಕೃಷ್ಟವಾದ ಫಲ ಬರುತ್ತೆ. ವಿದ್ಯೆಯಲ್ಲಿ ಬೆಳವಣಿಗೆ ಚೆನ್ನಾಗಿರುತ್ತೆ. ಮಾಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಚಂದ್ರ ಗುರು ಶುಕ್ರರ ಯುತಿಯನ್ನು ನೋಡ್ತಾ ಇದ್ದೀವಿ. ಇನ್ನು ಬುಧ ಇರತಕ್ಕಂಥದ್ದು ಕರ್ಕಟಕ ರಾಶಿಯಲ್ಲಿ, ರವಿ ಕೇತುಗಳು ಒಟ್ಟಾಗಿದ್ದಾರೆ, ಅದು ಸಿಂಹ ರಾಶಿಯಲ್ಲಿ. ಕುಜ ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ. ಈ ದಿವಸ ವೃಶ್ಚಿಕ ರಾಶಿಯಲ್ಲಿ ಮಾಂದಿ ಉದಿಯಾಗಿದೆ. ಇನ್ನು ರಾಹು ಶನೈಶ್ಚರರು ಯಥಾ ಪ್ರಕಾರ ಕುಂಭ ಮೀನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಬಂಧುಗಳಲ್ಲಿ ಸಹಕಾರ ತುಂಬ ಚೆನ್ನಾಗಿರುತ್ತೆ. ಸಹೋದರಲ್ಲಿ ಸಹಕಾರ ತುಂಬ ಚೆನ್ನಾಗಿರುತ್ತೆ. ಸೇವಕರು, ಸಹಾಯಕರು ಇಂಥವರಿಂದ ಹೆಚ್ಚಿನ ಅನುಕೂಲ ಉಂಟಾಗ್ತಕ್ಕಂಥದ್ದಿದೆ. ವೃತ್ತಿಯಲ್ಲೂ ಸ್ವಲ್ಪ ಮಟ್ಟಿಗೆ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ, ಸಂಶಯ ಇಲ್ಲ. ಈ ದಿವಸ ಸ್ವಲ್ಪ ಮಟ್ಟಿಗೆ ಒಂದು ವ್ಯಥೆ, ನಷ್ಟ, ದುಃಖಕ್ಕೆ ಒಳಗಾಗ್ತೀರ. ಇದರ ನಿವಾರಣೆಗೆ ಕೃಷ್ಣ ಸನ್ನಿಧಾನದಲ್ಲಿ ಒಂದು ತುಳಸಿ ಅರ್ಚನೆ ಮಾಡಿಸಿದರೆ ಈ ದಿವಸ ತುಂಬ ಒಳ್ಳೆಯದು. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ಸುಗ್ರಾಸ ಭೋಜನ, ಕುಟುಂಬದಲ್ಲಿ ಒಳ್ಳೆಯ ಹಿತವಾದ ವಾತಾವರಣ, ಆತ್ಮೀಯರ ಜೊತೆಗೆ ಒಡನಾಟ, ಗೆಟ್ ಟುಗೆದರ್ ಪಾರ್ಟಿ ಇಂಥವುಗಳಿಗೆ ಭಾಗಿಯಾಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ವೃತ್ತಿಯಲ್ಲೂ ಬಹಳ ವಿಶೇಷವಾದ ಅನುಕೂಲ ಇದೆ ಈ ದಿವಸ. ಸ್ನೇಹಿತರ ಜೊತೆಗೆ ಹೆಚ್ಚು ಚೆನ್ನಾಗಿರ್ತಾರೆ ಈ ದಿವಸ. ಅವರ ಜೊತೆಗೆ ಹೆಚ್ಚಿನ ಕಾಲ ಕಳೀತಕ್ಕಂಥದ್ದು, ಅವ್ರ ಜೊತೆ ಪ್ರಯಾಣ, ವಿಹಾರ ಈ ಥರದ್ದೆಲ್ಲ ಇರ್ತದೆ. ಸಂಗಾತಿಯಲ್ಲಿ ಮನಸ್ತಾಪ ಇದೆ ಈ ದಿವಸ. ವ್ಯಾಪಾರಿಗಳಿಗೆ, ಅದರಲ್ಲೂ ಈ ಮುಖ್ಯವಾಗಿ ಔಷಧ ವ್ಯಾಪಾರಿಗಳಿಗೆ ಸ್ವಲ್ಪ ಮಟ್ಟಿಗೆ ತೊಡಕು, ಹಿನ್ನೆಲೆ, ಮೋಸ ಇಂಥ ಸಾಧ್ಯತೆ ಇದೆ. ಹುಷಾರಾಗಿರಿ. ಈ ದಿವಸ ಪ್ರಾರ್ಥನೆಗೆ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ವಿಶೇಷ ಪೂಜೆ ಸೇವೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ಧನ ಸಹಾಯ ತುಂಬ ಚೆನ್ನಾಗಿದೆ. ಧನಾಧಿಪತಿ ಜನ್ಮಾಧಿಪತಿ ಧನಸ್ಥಾನದಲ್ಲಿದ್ದರೆ ಪರಿವರ್ತನೆ ತುಂಬ ಒಳ್ಳೆಯದು. ಹೀಗಾಗಿ ಹಣಕಾಸಿನ ಸಹಕಾರ ಉಂಟಾಗುತ್ತೆ. ಉಪನ್ಯಾಸಕಾರರಿಗಾಗಬಹುದು, ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಕ್ಕಂಥವರಿಗೆ, ಶಿಲ್ಪಶಾಸ್ತ್ರಜ್ಞರಿಗೆ, ಅಲಂಕಾರ ಶಾಸ್ತ್ರಜ್ಞರು ಈ ಥರದ್ದೆಲ್ಲ, ಅಂದರೆ ಶಾಸ್ತ್ರಪಟುಗಳು ಅಂತೆ, ಸೈನ್ಸ್ ಅಂತ ಶಾಸ್ತ್ರ ಅಂದರೆ ಯಾವುದೂ ಆಗುತ್ತೆ. ಅದೆಲ್ಲ ಕಡೆ ತುಂಬ ಚೆನ್ನಾಗಿದೆ. ವಿವೇಚನೆಯಿಂದ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ವಿವೇಚನೆಯಿಂದ ವಿಷಯವನ್ನು ಗ್ರಹಣ ಮಾಡ್ತಕ್ಕಂಥದ್ದು, ಅದನ್ನು ಹಾಗೆ ಒಪ್ಪಿಸ್ತಕ್ಕಂಥದ್ದು, ಡೆಲಿವರಿ ಮಾಡಿ, ಇದು ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ಸ್ವಲ್ಪ ಆರೋಗ್ಯದ ಕಡೆಗೆ, ಸಾಲದ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಇನ್ಯಾವುದೋ ಒಂದು ಹೊಸ ಆಸೆ ಅದು ನಿಮ್ಮನ್ನು ಇನ್ಯಾವುದಕ್ಕೂ ದೂಡ್ಬಿಡುತ್ತೆ, ಹುಷಾರು. ಉಳಿದ ಹಾಗೆ ಮಿತ್ರರ ಸಹಾಯ, ಸಹೋದರ ಸಹಕಾರ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗೇ ಇದೆ ಈ ದಿವಸ. ಬಂಧುಗಳ ಸಹಕಾರ ಎಲ್ಲ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಕೃಷ್ಣ ಪ್ರಾರ್ಥನೆ ಮಾಡಿ ನೀವು ಕೂಡ ವಿಷ್ಣು ಸಹಸ್ರನಾಮ ಹೇಳ್ಕೋಬಹುದು. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ರಾಶ್ಯಾಧಿಪತಿ ವ್ಯಯದಲ್ಲಿದ್ದಾನೆ, ವ್ಯಯಾಧಿಪತಿ ಜನ್ಮದಲ್ಲಿದ್ದಾನೆ. ಇದು ತೊಂದರೆ ನಿಮಗೆ. ಹೆಚ್ಚಿನ ಹಣ ವ್ಯಯ, ಅಲೆದಾಟ ಸಾಕಾಗುತ್ತೆ. ಅಯ್ಯೋ ಖರ್ಚಾಯ್ತಪ್ಪ ಅಂತ ಕೊನೆ ಕೂತ್ಕೊಂಡು ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೋಫಾ ಮೇಲೆ ಕೂತ್ಕೊಂಡು ಏನು ಹೀಗಾಗಿ ಹೋಯ್ತಲ್ಲ ಅಂತ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ. ಇನ್ನು ಈ ದಿವಸ ಸ್ವಲ್ಪ ಆರೋಗ್ಯದಲ್ಲೂ ಸ್ವಲ್ಪ ಕ್ಷೀಣತೆ ಉಂಟಾಗುತ್ತೆ. ಉದರ ಬಾಧೆ ಸೂಚಿಸ್ತಾ ಇದೆ. ಮಕ್ಕಳ ವಿಚಾರದಲ್ಲೂ ಸ್ವಲ್ಪ ಅಸಮಾಧಾನ ಇದೆ ಈ ದಿವಸ. ಕೆಲಸ ಕಾರ್ಯಗಳು ಮಾತ್ರ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ. ಸ್ವಲ್ಪ ಪರವಾಗಿಲ್ಲ, ಕೆಲಸ ಕಾರ್ಯಗಳೆಲ್ಲ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಅನುಕೂಲ ಇರ್ತದೆ. ಉಳಿದ ಹಾಗೆ ದಿವಸ ಸಂಗಾತಿಯಲ್ಲಿ ಒಂದು ರೀತಿಯ ಸಾಮರಸ್ಯ ಭಾವನೆ ಚೆನ್ನಾಗಿದೆ. ಅವರ ಒಂದು ಸಪೋರ್ಟ್, ಅವರ ಮಾತು ನಿಮಗೆ ಸ್ವಲ್ಪ ಹಿತ ಅನಿಸುತ್ತೆ. ಪ್ರಾರ್ಥನೆಗೆ ದಿವಸ ದುರ್ಗಾ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ ಲಾಭದಲ್ಲಿದ್ದಾನೆ, ವ್ಯಯಾಧಿಪತಿ ಆದರೆ. ಹೀಗಾಗಿ ಸ್ವಲ್ಪ ಹೆಚ್ಚಿನ ಖರ್ಚು, ಇನ್ವೆಸ್ಟ್ಮೆಂಟ್ ಜಾಸ್ತಿ, ಅತಿಯಾದ ಹೂಡಿಕೆ ಅಂತೀವಲ್ಲ ಆ ರೀತಿಯಲ್ಲಿ ಖರ್ಚಾಗೋ ಜಾಸ್ತಿ ಆಗಿಬಿಡುತ್ತೆ ಈ ದಿವಸ. ಒಳ್ಳೆಯದಕ್ಕೇ ಹೆಚ್ಚು ಖರ್ಚು ಆ ಥರ ಆಗಿಬಿಡುತ್ತೆ. ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ, ಹುಷಾರಾಗಿ ಓಡಾಡಿ.
ಕೃಷಿಕರಿಗೆ ತೊಂದರೆ, ಹಿನ್ನಡೆ ತೋರಿಸ್ತಾ ಇದೆ. ಸ್ನೇಹಿತರಲ್ಲಿ ಜಗಳ, ಕಲಹ, ಅವರಲ್ಲಿ ಮಾತಿನಿಂದ ಕಠಿಣತೆ ಬಂದುಬಿಡ್ತಕ್ಕಂಥದ್ದು, ತೊಂದರೆ ಆಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಇದೆ. ಹೀಗಾಗಿ ತುಂಬ ಜಾಗ್ರತೆ ಬೇಕು, ಸ್ವಲ್ಪ ಹುಷಾರಾಗಿರಬೇಕು ಈ ದಿವಸ. ಆರೋಗ್ಯದಲ್ಲಿ ಚೇತರಿಕೆ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಶಿವಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ, ಲಾಭ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ. ಹೆಣ್ಣು ಮಕ್ಕಳಿಗೆ ಬಹಳ ಮುಖ್ಯವಾಗಿ ಒಂದು ಅಧಿಕಾರದ ಬಲ ಸಿಗುತ್ತೆ ಈ ದಿವಸ. ಸ್ವಲ್ಪ ಮಟ್ಟಿಗೆ ಗಂಟಲು ಬಾಧೆ, ಥ್ರೋಟ್ ಇನ್ಫೆಕ್ಷನ್ ಆಗಬಹುದು, ನಿಮಗೆ ಸ್ವಲ್ಪ ಹುಷಾರು. ಇದರ ಹೊರತಾಗಿ ನಿಮಗೆ ಯಾವುದೋ ಒಂದು ಕೆಟ್ಟ ಸಲಹೆ ಸಿಕ್ಬಿಡುತ್ತೆ. ಏನೋ ಅವರು ಒಳ್ಳೆಯವರು ಅಂತ ಹೇಳಿ ಈ ಥರದ್ದು ಏನೋ ಪಾಪ ನಿಮಗೆ ನಂಬಿಬಿಡ್ತೀರಾ. ಈ ರೀತಿಯಲ್ಲಿ ನಂಬಿ ಮೋಸ ಹೋಗುವ ಸಾಧ್ಯತೆ, ಕೆಟ್ಟ ಸಲಹೆ ಈ ಥರದ್ದು ಉಂಟಾಗುವ ಲಕ್ಷಣ ಇದೆ. ಹುಷಾರು. ಕೇಳುವಾಗ 2-3 ಜನರ ಹತ್ರ ಕೇಳಿಕೊಂಡು ಸರಿನಾ ತಪ್ಪು ಪರಿಶೀಲಿಸಿಕೊಂಡು ಹೆಜ್ಜೆ ತಗೊಳ್ಳಿ, ಹೆಜ್ಜೆ ಇಡಿ. ಇನ್ನು ಉಳಿದ ಹಾಗೆ ಸ್ನೇಹಿತರ ಸಹಕಾರ ಇತ್ಯಾದಿ ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಒಂದು ಸಾಮರಸ್ಯ ಭಾವನೆ ಇದೆ. ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ತುಲಾರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಕರ್ಮಾಧಿಪತಿ ಭಾಗ್ಯದಲ್ಲಿರೋರು ತುಂಬ ಒಳ್ಳೆಯದು. ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು, ದೈವ ಸಹಾಯದಿಂದ ಗೊತ್ತಿಲ್ಲ ಯಾರ್ದೋ ಮೂಲಕ ನಿಮಗೆ ಒಂದು ವಿಶೇಷ ಸಹಕಾರ ಸಿಕ್ಬಿಡುತ್ತೆ ಈ ದಿವಸ. ಮತ್ತು ಭಾಗ್ಯಾಧಿಪತಿ ಕರ್ಮಸ್ಥಾನದಲ್ಲಿದ್ದಾನೆ. ಈ ಪರಿವರ್ತನೆ ತುಂಬ ಒಳ್ಳೆಯದು. ವೃತ್ತಿಯಲ್ಲಿ ಬಹಳ ವಿಶೇಷ, ಅದರಲ್ಲೂ ಉಪನ್ಯಾಸ ವೃತ್ತಿ, ಶಿಕ್ಷಣ ಕ್ಷೇತ್ರದಲ್ಲಿ ಅಧ್ಯಯನ, ಇನ್ಯಾವುದೋ ರಿಸರ್ಚ್, ಇಂಥ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಬರತಕ್ಕಂಥದ್ದು, ಧರ್ಮಶ್ರದ್ಧೆ ಹೆಚ್ಚಾಗೋದು, ಕ್ಷೇತ್ರ ದರ್ಶನ ಮಾಡ್ತಕ್ಕಂಥದ್ದು, ಈ ಥರದ್ದೆಲ್ಲ ಇದೆ. ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡಿಕೊಳ್ಳೋ ಲಕ್ಷಣ ಇದೆ, ಹುಷಾರು. ಜೊತೆಗೆ ಹಣಕಾಸಿನ ವ್ಯತ್ಯಾಸ ಆಗುತ್ತೆ ಈ ದಿವಸ. ಬ್ಯಾಂಕ್ಗಳಿಗೆ ಹೋಗುವಾಗ ಇನ್ನೇನೋ ಮತ್ತೊಂದು ಡೆಪಾಸಿಟ್ ಇತ್ಯಾದಿ, ಹುಷಾರು. ಪ್ರಾರ್ಥನೆಗೆ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ದಿವಸ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುತ್ತೆ. ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಮಾನಸಿಕ ವ್ಯಥೆ, ನಷ್ಟ, ಕಷ್ಟದ ದಿವಸವನ್ನು ಸೂಚಿಸ್ತಾ ಇದೆ, ಹುಷಾರಾಗಿರಿ. ಹಣಕಾಸಿನ ವ್ಯತ್ಯಾಸ ಆಗೋ ಸಾಧ್ಯತೆ ಸೂಚಿಸ್ತಾ ಇದೆ. ವಿದ್ಯಾರ್ಥಿಗಳಿಗೆ ತೊಂದರೆ, ತೊಡಕನ್ನು ಸೂಚಿಸ್ತಾ ಇದೆ. ಆರೋಗ್ಯದಲ್ಲೂ ಸ್ವಲ್ಪ ಯಾಕೋ ದುರ್ಬಲತೆ ಅಂತ ಅನಿಸುತ್ತೆ, ದೇಹ ಅಷ್ಟು ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ಈ ದಿವಸ. ಆದರೆ ಔಷಧ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಪ್ಯಾರಾಮೆಡಿಕಲ್ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಸೇನೆಯಲ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರೋರಿಗೆಲ್ಲ ತುಂಬ ಉತ್ಕೃಷ್ಟವಾದ ದಿವಸ ಈ ದಿವಸ. ಪ್ರಾರ್ಥನೆಗೆ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ವಿಶೇಷ ಅಭಿಷೇಕ ಮಾಡಿಸಿ. ಇನ್ನು ಧನುರಾಶಿ, ಧನುರಾಶಿಯವರಿಗೆ ದಿವಸ ಸಂಗಾತಿಯಲ್ಲಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು. ನಿಮ್ಮ ಸಂಗಾತಿ ವಿಚಾರದಲ್ಲಿ ಸ್ವಲ್ಪ ಹುಷಾರು. ಬಹಳ ಬೇಗ ತಪಾಸಣೆ ಮಾಡಿಸಿ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು, ಪರಿಚರ್ಯೆ, ಶುಶ್ರೂಷೆ ಅಂತಾರೆ, ಅದನ್ನು ಮಾಡೋದು ಒಳ್ಳೆಯದು, ಮಾಡಿ. ಇನ್ನು ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ತೊಡಕನ್ನೇ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಗಲಾಟೆ, ಘರ್ಷಣೆ, ವಾತಾವರಣ ಸ್ವಲ್ಪ ಕಹಿಯಾಗಿರುತ್ತದೆ, ಸಪೋರ್ಟ್ ಸಿಗಲ್ಲ, ಈ ರೀತಿಯಲ್ಲಿ ವ್ಯಥೆ ಆಗುತ್ತೆ, ಅಲೆದಾಟ ಶುರುವಾಗುತ್ತೆ, ಕಾಲು ನೋವು ಬರುವ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಈ ದಿವಸ ವೀಕ್ ಆಗಿದೆ. ಮತ್ತು ದಾಂಪತ್ಯದಲ್ಲೂ ಅಷ್ಟೇ ಸ್ವಲ್ಪ ಅಸಮಾಧಾನ, ಭಿನ್ನಾಭಿಪ್ರಾಯಗಳು, ಕಿರಿಕಿರಿಯ ವಾತಾವರಣ ಇರ್ತದೆ ಈ ದಿವಸ. ಇದರ ನಿವಾರಣೆಗೆ ಶಿವಶಕ್ತಿಯರ ಆರಾಧನೆ ಮಾಡಿ. ಪ್ರಾರಂಭದಲ್ಲಿ ಹೇಳಿದೆ, ಸೌಂದರ್ಯ ಲಹರಿ ಪಾರಾಯಣ ಪಠಣ ಮಾಡ್ತಕ್ಕಂಥ ತುಂಬ ಒಳ್ಳೆಯದು. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳಿದ್ದಾವೆ, ಸಹಕಾರಗಳು ಸಿಗುತ್ತೆ. ಸಂಗಾತಿಯಲ್ಲಿ ಸ್ವಲ್ಪ ಅವರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು, ಸ್ವಲ್ಪ ಹುಷಾರು. ಸಾಲ, ಹಣ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಬರಬಹುದು ಸಂಗಾತಿಗೆ. ನೀವು ಬೇಡ ಅಂದರೂ ಕೊಟ್ಟಿರ್ತೀರಾ ಅಥವಾ ಊರಿನೇನೋ ಮಾಡಿರ್ತಾರೆ, ಈ ರೀತಿಯಲ್ಲಿ ಒಂದು ಹಣದ ವಿಚಾರದಲ್ಲಿ ತಗಾದೆ ಬರೋ ಸಾಧ್ಯತೆ ಇದೆ, ಹುಷಾರಾಗಿರಿ, ಎಚ್ಚರ ವಹಿಸಿ. ಇನ್ನು ವಿದೇಶ ವಹಿವಾಟಿನ ಲಾಭ ಚೆನ್ನಾಗಿರ್ತದೆ ಈ ದಿವಸ, ಅನುಕೂಲ ಉಂಟಾಗುತ್ತೆ. ಹಿರಿಯರಿಂದ ಸಹಕಾರ ಸಿಗುತ್ತೆ. ನಿಮಗೆ ಯಾರೋ ಗೊತ್ತಿಲ್ಲ, ಅಪರಿಚಿತರು, ಅಂಥವರಿಂದ ನಿಮಗೆ ಸಹಕಾರ ಸಿಗೋ ಸಾಧ್ಯತೆ ಇದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ನೀವು ಕೂಡ ಶಿವಶಕ್ತಿಯರ ಆರಾಧನೆ ಮಾಡಿ. ಕುಂಭರಾಶಿಯವರಿಗೆ ನೋಡಿ, ಈ ದಿವಸ ವೃತ್ತಿಯಲ್ಲಿ ಬಹಳ ಎಚ್ಚರಿಕೆ ಬೇಕು. ತುಂಬ ಅನಾನುಕೂಲ ಸೂಚಿಸ್ತಾ ಇದೆ, ವಿಘ್ನಗಳು, ಕಾರ್ಯತೊಡಕು, ಇನ್ಯಾವುದೋ ಒಂದು ಆರೋಪ ಬಂದುಬಿಡ್ತಕ್ಕಂಥದ್ದು, ಈ ಥರ ಇದೆ ಇವರೇ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಕರ್ಮಾಧಿಪತಿ ಅಷ್ಟಮದಲ್ಲಿ ಬೇರೆ ಇದ್ದಾನೆ, ಹೀಗಾಗಿ ಅಲೆದಾಟ, ದುಃಖ, ವ್ಯಥೆ ಈ ರೀತಿಯಲ್ಲಿದೆ. ಇನ್ನು ಈ ದಿವಸ ಬುದ್ಧಿ ಚುರುಕಾಗಿರ್ತದೆ. ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಮಕ್ಕಳ ವಿಚಾರದಲ್ಲಿ ನೋಡಿ, ಮನಸ್ಸಿಗೆ ಸಮಾಧಾನ, ಅವರ ಓದು, ವಿದ್ಯೆ ಇವುಗಳೆಲ್ಲ ನಿಮಗೆ ಒಂದು ಹಿತ ಕೊಡುತ್ತೆ. ತಾಯಿಯಂದರಿಗೆ ತುಂಬ, ಮಕ್ಕಳಲ್ಲಿ ತಾಯಿಗೆ ತುಂಬ ಬಾಂಧವ್ಯ ತುಂಬ ಚೆನ್ನಾಗಿರ್ತದೆ ಈ ದಿವಸ. ಕುಟುಂಬದಲ್ಲಿ ಹಿರಿಯರ ಸಹಕಾರ ತುಂಬ ಚೆನ್ನಾಗಿರ್ತದೆ, ಸಂಶಯ ಇಲ್ಲ. ಪ್ರಾರ್ಥನೆಯ ದಿವಸ ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ಮೀನರಾಶಿ, ಮೀನರಾಶಿಯವರಿಗೆ ಸ್ನೇಹಿತರಿಂದ ಸಹಕಾರ ತುಂಬ ಚೆನ್ನಾಗಿದೆ ದಿವಸ. ಆಪ್ತರ ಜೊತೆಗೆ ಒಂದು ಒಡನಾಟ, ವಿಹಾರ ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ವಸ್ತ್ರಾಭರಣ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಬಹಳ ಮುಖ್ಯವಾಗಿ ಹೈನುಗಾರಿಕೆ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಇನ್ನು ವಿಶೇಷ ಅಂತಂದರೆ ಈ ತಂದೆ ಮಕ್ಕಳಲ್ಲಿ ಸ್ವಲ್ಪ ತೊಡಕು, ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಅವರ ಜೊತೆಗೆ ವ್ಯವಹರಿಸುವಾಗ, ಮಾತಾಡುವಾಗ ಎಚ್ಚರಿಕೆ ಬೇಕು.
ದಾಂಪತ್ಯದಲ್ಲೂ ಅಷ್ಟೇ ಸ್ವಲ್ಪ ಅಸಮಾಧಾನದ ದಿವಸ ಸೂಚಿಸ್ತಾ ಇದೆ. ನೀವು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಬಾಲರವಿದ್ಯುತಿಮಿಂದು ಕಿರೀಟ ತುಂಗಕುಚಾಂ ನಯನತ್ರಯಯುಕ್ತಾ ಸ್ಮೇರಮುಖೀಂ ವರದಾಂಕುಶಪಾಶ ಅಭೀತಿಕರಾಂ ಪ್ರಭಜೆ ಭುವನೇಶಿ. ಓಂ ಋಷಿರುವಾಚ ದೇವ್ಯಾ ಹತೆ ತತ್ರ ಮಹಾಸುರೇಂದ್ರೇ ಸೇಂದ್ರಾಸುರಾ ವನ್ಹಿ ಪುರೋಗಮಾಸ್ತಾಂ ಕಾತ್ಯಾಯನೀಂ ತುಷ್ಟುವುರಿಷ್ಟಲಾಭಾತ್ ವಿಕಾಶಿ ವಕ್ತ್ರಾಬ್ಜ ವಿಕಾಶಿತಾಶಾಃ. ದೇವಿ ಪ್ರಪನ್ನಾರ್ತಿ ಹರೇ ಪ್ರಸೀದ ಪ್ರಸೀದ ಮಾತರ್ಜಗತೋಖಿಲಸ್ಯ ಪ್ರಸೀದ ವಿಶ್ವೇಶ್ವರಿ ಪಾಹಿ ವಿಶ್ವಂ ತ್ವಮೀಶ್ವರಿ ದೇವಿ ಚರಾಚರಸ್ಯ. ಆಧಾರಭೂತಾ ಜಗತಸ್ತ್ವಮೇಕಾ ಮಹೀಸ್ವರೂಪೇಣ ಯತಸ್ಥಿತಾಸಿ ಅಪಾಂ ಸ್ವರೂಪಸ್ಥಿತಯಾ ತ್ವಯೈತತ್ ಆಪ್ಯಾಯತೆ ಕೃತ್ಸ್ನಮಲಂಘ್ಯ ವೀರ್ಯೇ. ತ್ವಂ ವೈಷ್ಣವೀ ಶಕ್ತಿರನಂತವೀರ್ಯ ವಿಶ್ವಸ್ಯ ಬೀಜಂ ಪರಮಾಸಿ ಮಾಯಾ. सम्मोहितं देवि समस्तमेतत् त्वं वै प्रसन्ना भुवि मुक्तिहेतुः. विद्याः समस्तास्तव देवि भेदाः स्त्रियः समस्ताः सकला जगत्सु त्वयैकया पूरितमम्बयैतत् का ते स्तुतिस्तव्य परापरोक्तिः. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ಹಾಗೆ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.